ಐತಿಹಾಸಿಕ ಮಡಿವಾಳ ಪುಣ್ಯಕ್ಷೇತ್ರಕ್ಕೆ ಮಳವಳ್ಳಿ ಬೆಸುಗೆ ಸಮಾನ ಮನಸ್ಕರ ಬಳಗದ ಭೇಟಿ. ಶ್ರೀ ಕ್ಷೇತ್ರದ ಶ್ರೀ ಶಿವಲಂಕಾರೇಶ್ವರ ದೇವರಿಗೆ ವಿಶೇಷ ಪೂಜೆ ದರ್ಶನ. ಮಳವಳ್ಳಿ ಪಟ್ಟಣದ ಬೆಸುಗೆ ಸಮಾನ ಮನಸ್ಕರ ವೀರಶೈವ ಲಿಂಗಾಯತ ಬಳಗದ ವತಿಯಿಂದ ಭಾನುವಾರ ಕನಕಪುರ ತಾಲೂಕಿನ ಐತಿಹಾಸಿಕ ಮಡಿವಾಳ ಶ್ರೀ ಶಿವಲಂಕೇಶ್ವರ ಪುಣ್ಯಕ್ಷೇತ್ರಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆಯಲಾಯಿತು. ಮಡಿವಾಳದ ಶ್ರೀ ಶಿವಲಂಕೇಶ್ವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಪುಣ್ಯಕ್ಷೇತ್ರದ ವಿಶೇಷ ಆಗಮಿಕರು ಹಾಗೂ ಬೆಸುಗೆ ಬಳಗದ MS ಶ್ರೀಕಂಠಸ್ವಾಮಿಯವರ ಆತ್ಮೀಯರಾದ ಸೋಮಶೇಖರ್ ಅವರು ಶ್ರೀ ಶಿವಲಂಕೇಶ್ವರ ಪುಣ್ಯಕ್ಷೇತ್ರದ ಇತಿಹಾಸ, ಪುರಾಣದಲ್ಲಿ ಇಲ್ಲಿ ನಡೆದ ಘಟನೆಗಳ ಬಗ್ಗೆ ಎಲ್ಲರಿಗೂ ಮಾಹಿತಿ ಮಾರ್ಗದರ್ಶನ ನೀಡಿದರು. ನಂತರ ಶ್ರೀ ಶಿವಲಂಕೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆಯಲಾಯಿತು. ನಂತರ ಬೆಸುಗೆ ಬಳಗದ ಅಧ್ಯಕ್ಷರಾದ M. ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ಬೆಸುಗೆ ಸಮಾನ ಮನಸ್ಕರ ಬಳಗದ ಆರ್ಥಿಕ ಪ್ರಗತಿಗೆ ಹಾಗೂ ಬದಲಾವಣೆಯತ್ತ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು, ವರ್ಷಕ್ಕೊಮ್ಮೆ ಪ್ರವಾಸ ಆಯೋಜನೆ ಮಾಡುವುದು, ಬಳಗವನ್ನು ನೋಂದಣಿ ಮಾಡಿಸುವುದು, ಮುಂದಿನ ದಿನಗಳಲ್ಲಿ ಹೊಸ ಆಯಾಮದೊಂದಿಗೆ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಒಮ್ಮತದಿಂದ ನಿರ್ಣಯಿಸಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ಕಾರ್ಯದರ್ಶಿಯಾಗಿ ಮಹೇಶ್ ಅವರನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಹಿರಿಯರಾದ ದಕ್ಷಿಣಮೂರ್ತಿ, ಪರಶಿವಮೂರ್ತಿ, ಬಸವಣ್ಣ, HM ನಾಗೇಂದ್ರಮೂರ್ತಿ, ರುದ್ರಸ್ವಾಮಿ, ವಕೀಲರಾದ MS ಶ್ರೀಕಂಠಸ್ವಾಮಿ, ಮಲ್ಲಪ್ಪ, ಸದಸ್ಯರಾದ ಜಗದೀಶ್, ಶಿವಾನಂದ, ರಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬನ್ನಿ ನಾವು ನೋಡೋಣ ಶಿವಲಂಕೇಶ್ವರ ಪುಣ್ಯಕ್ಷೇತ್ರದಲ್ಲಿ ವಿಶೇಷ ದೃಶ್ಯವನ್ನು ಹಾಗೂ ಇಲ್ಲಿಯ ಘಟನಾವಳಿಗಳ ವಿಶೇಷ ದೃಶ್ಯವನ್ನು. ಈ ಸಂದರ್ಭದಲ್ಲಿ ಸೋಮಶೇಖರ್ ಅವರು ಈ ಕುರಿತು ಮಾಹಿತಿ ಮಾರ್ಗದರ್ಶನ ನೀಡಿದರು. ವಿಶೇಷ ವರದಿ ಮಾಗನೂರು M. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಶ್ರೀ ಶಿವಲಂಕೇಶ್ವರ ಶ್ರೀ ಕ್ಷೇತ್ರ ಆಗಿರುತ್ತೆ. ಹಿರೇಮಡಿವಾಳ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ ಆಗಿರುತ್ತೆ. ಈ ಶಿವಲಂಕೇಶ್ವರ ದೇವಸ್ಥಾನ ಮೂಲ ದೇವಸ್ಥಾನ ಇಲ್ಲಿಂದ ಪ್ರಾರಂಭ ಆಗಿರುತ್ತೆ. ಅದು ಎಷ್ಟು ದೊಡ್ಡದಿರುತ್ತೆ ಅಂತಂದರೆ ಇವತ್ತಿನ ನಂಜುಂಡೇಶ್ವರ ದೇವಾಲಯ ಏನಿದೆ ಅದಕ್ಕೆ 2 ಪಟ್ಟು ದೊಡ್ಡ ದೇವಸ್ಥಾನ ಆಗಿರುತ್ತೆ. 364 ಅಂಕನ ದೇವಸ್ಥಾನ ಇರುತ್ತೆ. ಶಿವನಿಗೂ ಮತ್ತು ಗಂಗೆ ಮತ್ತಿಗೂ ಒಂದು ವಾಗ್ವಾದ ಆಗುತ್ತೆ. ವಾಗ್ವಾದ ಏನಂತ ಆಗುತ್ತೆ ಅಂದರೆ ಈ ಕ್ಷೇತ್ರದಲ್ಲಿ ಅತಿ ಶಕ್ತಿ ಬಲಶಾಲಿ ನಾನೇ ಅಂತ ಇಬ್ಬರಿಗೂ ವಾಗ್ವಾದ ಆಗುತ್ತೆ. ಅದರಲ್ಲಿ ಇಬ್ಬರು ಆ ವಾಗ್ವಾದ ಕೇಳಿದಾಗ ಏನಾಗುತ್ತೆ, ಇದರಲ್ಲಿ ನಾನೇ ಹೆಚ್ಚು ಶಕ್ತಿಶಾಲಿ, ಇಲ್ಲಿರುವಂಥ ಊರು ಮತ್ತು ಇಲ್ಲಿರುವಂತಹ ಪ್ರತಿಯೊಂದು ತಮ್ಮಡಿಗೇರಿ ಆಗಲಿ, ಪೂಜೆ ಮಾಡುವಂಥ ಭಕ್ತರಾಗಲಿ ಇರುವಂತಹ ಎಲ್ಲ ಜೀವ ಇರುವಂಥ ಪ್ರತಿಯೊಂದನ್ನು ನಾನು ಇಲ್ಲಿ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಗಂಗೆ ಮಾತೆ ತುಂಬ ಉಗ್ರ ರೂಪವನ್ನು ತಾಳಿ ಈ ರಭಸವಾಗಿ ಈ ಕಡೆಯಿಂದ ಬರ್ತಾ ಇರ್ತಾರೆ. ಆ ಕಡೆಯಿಂದ ಬಂದಾಗ ಏನಾಗುತ್ತೆ, ಆ ವೀರಭದ್ರೇಶ್ವರ ಭದ್ರಕಾಳಿನ ಬರುವಂಥ ವಿಚಾರ ಗೊತ್ತಾಗಿ ಆ ಶಿವಲಂಕೇಶ್ವರ ಗಂಗೆ ಮಾತೆನ ತಡಿಲಿಕ್ಕೆ ಕರೆಸ್ತಾರೆ. ಆ ಉಗ್ರ ರೂಪಿಯನ್ನು ನೋಡಿ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಆ ಗಂಗೆ ಮಾತೆಯನ್ನು ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಂತ ಹೇಳಿದಾಗ ತಾನೇ ಸ್ವತಃ ಆ ಶಿವಲಂಕೇಶ್ವರನ ಹೋಗಿ ಅಲ್ಲಿ ಮತ್ತಿ ಮರಕ್ಕೆ ಮಂಡಿಯನ್ನು ಕೊಟ್ಟು ಮಂಡಿಯನ್ನು ಊರಿ ಗಂಗೆ ಮಾತೆಯನ್ನು ತಡೆದು ನಿಲ್ಲಿಸ್ತಾರೆ. ಅವ್ರು ತಡೆದಿರುವಂಥದಕ್ಕೆ ತುಂಬ ಉಗ್ರವಾಗಿ ಗಂಗೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಹೇಳ್ತಾರೆ, ನಾನು ನಿನ್ನನ್ನು ಬರಬೇಡ ಅಂತ ಹೇಳಿದ್ದೀನಿ, ನೀನು ಮತ್ತೆ ಏನಕ್ಕೋಸ್ಕರ ಬರ್ತಾ ಇದೀಯ ಅಂತ ಹೇಳಿದಾಗ, ನಾನಿವಾಗ ಬಂದುಬಿಟ್ಟಿದ್ದೀನಿ ಮುಂದೆ, ಮತ್ತೆ ಹಿಂದಕ್ಕೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಮುಂದೆನೇ ಹೋಗಬೇಕು. ನೀನು ನನಗೆ ನಿನ್ನ ದೇವಾಲಯ, ನಿನ್ನ ಆಲಯವನ್ನು ಕೊಡ್ತೀಯ. ಆಲಯ ಅಂತಂದರೆ ದೇವಸ್ಥಾನ. ನಿನ್ನ ದೇವಸ್ಥಾನವನ್ನು ಕೊಡ್ತೀಯಾ, ಇಲ್ಲ ನಿನ್ನ ಪೂಜೆ ಮಾಡುವಂಥ ಭಕ್ತರನ್ನ ಕೊಡ್ತೀಯಾ ಅಂತ ಕೇಳಿದಾಗ, ನಾನು ನನ್ನ ಭಕ್ತರನ್ನ, ನನ್ನ ಪೂಜೆ ಮಾಡುವಂಥ ಪೂಜಾರಿಗಳನ್ನು ಯಾವತ್ತೂ ನಿನಗೆ ನಾನು ಬಲಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಆಲಯ ಏನಿದೆ ಅದನ್ನು ನೀನು ತಗೊಂಡು ಹೋಗು, ಕೊಚ್ಕೊಂಡು ಹೋಗು ಅಂತ ಹೇಳಿದಾಗ, ಇವತ್ತಿಗೂ ಸಹ ಎಷ್ಟೇ ಫೋರ್ಸ್ ನೀರು ಬಂದರೂ ಆ ನಮ್ಮ ಈ ತಮ್ಮಡಿಗೇರಿ ಅಂತ ಇದೆ ಆ ಅಷ್ಟೇ ಡೌನ್ ಬಂದ್ರೂ ಆ ಡೌನ್ಗೆ ಹೋಗೋದಿಲ್ಲ. ಮತ್ತು ಇದೇ ತರಹ ರೈಟಿಗೆ ತಿರುಗಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಆಕಾರದಲ್ಲಿ ಮತ್ತೆ ಮೇಕೆದಾಟಿಗೆ ಸೇರುವಂಥದ್ದಾಗುತ್ತೆ. ಅವಾಗ ಹೇಳುತ್ತೆ, ಗಂಗೆ ಮಾತೆ ದೇವಸ್ಥಾನವನ್ನು 3 ಪ್ರದಕ್ಷಿಣೆಯನ್ನು ಮಾಡಿ ಅವಾಗ ಕೇಳ್ತಾರೆ, ಆ ದೇವಸ್ಥಾನವನ್ನು ಸ್ವಲ್ಪ ಅಲುಗ್ಸೋಕ್ಕೆ ಸಾಧ್ಯ ಆಗೋದಿಲ್ಲ. ಗಂಗೆ ಹೇಳ್ತಾರೆ, ಶಿವ ನೀನು ವಚನ ಭ್ರಷ್ಟನಾಗ್ತಾ ಇದೆಯಲ್ಲ ಅಂತ ಕೇಳಿದಾಗ, ನಾನು ವಚನ ಭ್ರಷ್ಟ ಆಗ್ತಿಲ್ಲ, ಅದನ್ನು ಪರಮಶಿವ ಭಕ್ತ ಕೊಟ್ಟಿರೋದು, ಹಂಗಾಗಿ ನಿನ್ನ ಕೈಲಿ ಅದನ್ನು ನೀನು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಐತಿಯಲ್ಲ ಅಂತೇಳಿ ತನ್ನ ತ್ರಿಶೂಲವನ್ನು ತಗೊಂಡು ಒಂದು ಕಡೆ ಹೊಡೆದಾಗ ಅಲ್ಲಿ ಒಂದು ರಂಧ್ರ ಆಗುತ್ತೆ. ಆ ರಂಧ್ರದಲ್ಲಿ ಗಂಗೆ ಮಾತೆ ಹೋಗಿ
ಇಡೀ ಇಡೀ ದೇವಸ್ಥಾನವನ್ನೆಲ್ಲ ಕೊಚ್ಕೊಂಡು ಹೋಗ್ತಾರೆ. ಇವತ್ತಿಗೂ ಸಹ ನೀವು ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ, ಈ ದೇವಸ್ಥಾನ ಇತ್ತು ಅನ್ನೋಕ್ಕೆ ನಿಮಗೆ ಏನೇನು ಕುರುಹುಗಳು ಬೇಕು, ಇಲ್ಲಿಂದ ಮುಂದೆ ನಿಮಗೆ ಹೊಳೆ ಕಾಣ್ತಾ ಇರುತ್ತೆ, ಆ ಹೊಳೆಯಿಂದ ಮೇಕೆದಾಟು ತನಕನೂ ನೀವು ಒಂದೊಂದು ಹುಡಿಕೊಂಡು ಹೋದರೆ ಒಂದೊಂದು ಈ ದೇವಸ್ಥಾನದ ಚಪ್ಪಡಿ ಕಲ್ಲಾಗಿರ್ಬೋದು, ಮತ್ತು ಸೋಮಸೂತ್ರ ಆಗಿರ್ಬೋದು, ನಾಗಸರ್ಪ ಕಲ್ಲಾಗಿರ್ಬೋದು, ಈ ಥರ ಅನೇಕ ದೇವಸ್ಥಾನದ ಬೇರೆ ಬೇರೆ ಕಂಬಗಳಾಗಲಿ, ಮತ್ತು ನಿಮಗೆ ಆ ದೇವಸ್ಥಾನ ಇಲ್ಲಿ ಇತ್ತು ಅನ್ನೋದಕ್ಕೆ ಏನೇನು ಕುರುಹುಗಳು ಬೇಕು ಅದೆಲ್ಲ ಸಿಗುತ್ತೆ. ನೀವು ಯಾವುದೇ ಥ್ರೋಟ್ ಇಂಡಿಯಾದಲ್ಲಿ ಆಗಲಿ ಕರ್ನಾಟಕದಲ್ಲಾಗಲಿ ಎಲ್ಲ ಶಿವನ ದೇವಸ್ಥಾನದಲ್ಲೂ ಒಂದು ಬಸವನವನ್ನು ನೋಡ್ತೀರಿ ಮುಂದೆ. ಆದರೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಶಿವನ ಮುಂದೆ ಜೋಡಿ ಬಸವ ಇರುತ್ತೆ, ನಂದೀಶ ಭೃಂಗೀಶ ಅಂತೇಳಿ. ಇದು ತುಂಬ ವಿಶೇಷವಾಗಿರುತ್ತೆ. ಈ ಶಿವಲಂಕರ ಕ್ಷೇತ್ರದಲ್ಲಿ ನೀವು ಹಂಪಿಲಿ ಸರಿಗಮಪ ಅಂತ ಕಲ್ಲು ಬರುತ್ತೆ, ಅದೇ ತರಹ ಇಲ್ಲಿ ನೀವು ದೇವಸ್ಥಾನದ ಹೊಳೆ ಒಳಗಡೆ ಕೆಲವು ಕಲ್ಲುಗಳಿವೆ. ಆ ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನು ಹೊಡೆದ್ರೆ ಗಂಟೆನಾದ ಓಂಕಾರ, ಶ್ರೀಕಾರ ಮತ್ತು ಹೊಡೆದ್ರೆ ಗಂಟೆ, ನಮ್ಮ ದೇವಸ್ಥಾನದಲ್ಲಿ ಯಾವ ಥರ ಗಂಟೆ ಶಬ್ದ ಬರುತ್ತೆ ಅದೇ ತರಹ ಶಬ್ದಗಳು ಬರುತ್ತೆ. ಹಾಗಾಗಿ ಇಲ್ಲಿ ತುಂಬ ವಿಶೇಷವಾಗಿರುತ್ತೆ ಅನ್ನೋದನ್ನು ಹೇಳ್ಬೋದು ಇಲ್ಲಿ.